ಗುರವೇ ಸರ್ವಲೋಕಾನಾಂ ಭಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಕನ್ಯಾ ರಾಶಿಯವರಿಗೆ ಗುರುಬಲದ ಪ್ರಾಮುಖ್ಯತೆ, ಗುರುಗ್ರಹದ ಪ್ರಾಮುಖ್ಯತೆ ಬಹಳಷ್ಟು ವಿಚಾರಗಳಿದೆ ಇದರಲ್ಲಿ. ಯಾಕೆ ಅಂತಂದರೆ ಗುರುಗ್ರಹ ಪ್ರತ್ಯೇಕವಾಗಿ ಪ್ರತಿಯೊಬ್ಬರಿಗೂ ಏನು ಫಲವನ್ನು ಕೊಡ್ತಾನೆ ಗುರುಗ್ರಹ ಅನ್ನುವಂಥದ್ದು ಒಂದು ಕಡೆ, ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಗುರುವಿನ ಒಂದು ಬಲ ಅಥವಾ ಗುರುವಿನ ಒಂದು ಪ್ರಾಮುಖ್ಯತೆ ಎರಡೂ ಸಬ್ಜೆಕ್ಟ್ಸ್ ಇದ್ದಾವೆ ಇದರೊಳಗಡೆ. ಯಾಕೆ ಅಂದರೆ ಗುರುಬಲ ಅನ್ನತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈಗ ನಾನು ನಿಮ್ಮ ಜೊತೆ ವಿಡಿಯೋ ಮಾಡಬೇಕಾದ್ರೆ ಇಲ್ಲ, ಇನ್ನು ಮುಂದಿನ ವರ್ಷನೇ ಗುರುಬಲ 2026 ಮೇ ಜೂನ್ ನಂತರನೇ ಗುರುಬಲ. ಆದರೆ ಮಧ್ಯದಲ್ಲಿ ನವೆಂಬರ್ ಡಿಸೆಂಬರ್ಲಿ ಒಂದು 2 ತಿಂಗಳು ಗುರುಬಲ ಬರಲಿದೆ ಕನ್ಯಾ ರಾಶಿಯವರಿಗೆ. ಏನು ಗುರುಬಲ ಗುರುಬಲ ಅಂತ ಹೇಳ್ತಾ ಇರ್ತೀವಿ, ಏನಿದು ಗುರುಬಲ ಸಿಕ್ಕಿದ್ರೆ ಎಷ್ಟು? ಈಗ ಗುರುಬಲ ಇಲ್ಲದ ಹೋದ ಕಾಲದಲ್ಲೂ ಕೂಡ ಗುರುಬಲವನ್ನು ಹೇಗೆ ಪಡ್ಕೊಳ್ಬೇಕು, ಗುರುವಿನ ಅನುಗ್ರಹವನ್ನು ಹೇಗೆ ಪಡ್ಕೋಬೇಕು, ಇದೆಲ್ಲ ರಹಸ್ಯಮಯವಾದಂಥ ವಿಚಾರಗಳನ್ನು ಈಗ ನಿಮ್ಮೊಟ್ಟಿಗೆ ಕನ್ಯಾ ರಾಶಿಯವರ ಗುರುಬಲ ರಹಸ್ಯ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಇದು ತಲುಪಬೇಕು ಈ ವಿಡಿಯೋ. ಆ ಥರ ಶೇರ್ ಮಾಡಿಬಿಡಿ ದಯವಿಟ್ಟು ನೀವು. ಅದೇ ಥರ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನೋಡ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಆದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ಗುರುಗ್ರಹ ಈಗ ಮಿಥುನ ರಾಶಿಯಲ್ಲಿದೆ ಅಂದರೆ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿದೆ. ಸೊ ಆದ್ದರಿಂದ ನಿಮಗೆ ಗುರುಬಲ ಇಲ್ಲ. 11ಕ್ಕೆ ಬಂದರೆ ಇರ್ತದೆ. ಮುಂದಿನ ವರ್ಷ ಮೇ ಜೂನ್ ನಂತರ 11ಕ್ಕೆ ಬರ್ತಾನೆ. ಈ ವರ್ಷನೇ ನವಂಬರ್ ಡಿಸೆಂಬರ್ ಬಂದು ಮತ್ತೆ ವಾಪಸ್ ಹೋಗ್ತಾರೆ, ಅದಕ್ಕಲ್ಲ. ಬಟ್ ಈ 25ನೇ ಇಸ್ವಿ ಬಗ್ಗೆ ಹೇಳಿ ಅಂದರೆ ನವಂಬರ್ ಡಿಸೆಂಬರ್ಲಿ ಒಂದು ಗುರುಬಲ ಇದೆ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಯಾಕೆ ಎಲ್ಲರೂ ಗುರುಬಲದ ಹಿಂದೆ ಪಡ್ತಾ ಇರ್ತಾರ ಅಂತಂದರೆ, ಸಾಮಾನ್ಯವಾಗಿ ನೋಡಿ, ನೀವು ಕನ್ಯಾ ರಾಶಿಯವರಾಗಿದ್ದು ನೀವು ಇನ್ನೂ ಮದುವೆ ಆಗ್ತಾ ಇಲ್ಲ ಅಂತ ಜ್ಯೋತಿಷ್ಯ ಕೇಳೋಕ್ಕೋದ್ರೆ ವೆಯ್ಟ್ ಮಾಡಿ, ಗುರುಬಲ ಇಲ್ಲ, ಮುಂದಿನ ವರ್ಷ ಬರುತ್ತೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಆಗ್ತಾ ಇಲ್ಲ ಅಂತಂದ್ರೆ ವೆಯ್ಟ್ ಮಾಡಿ, ಗುರುಬಲ ಬರುತ್ತೆ, ಮುಂದಿನ ವರ್ಷ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಸೈಟ್ ತಗೋಬೇಕು, ಒಂದು ಮನೆ ಮಾಡಬೇಕು, ಒಂದು ಶುಭ ಕಾರ್ಯ ಮಾಡಬೇಕು, ಒಂದು ಏನೇ ಮಾಡಬೇಕು ಅಂದ್ರೂ ವೆಯ್ಟ್ ಮಾಡಿ, ನಿಮಗೆ ಗುರುಬಲ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಗುರು ಬಲ ಅನ್ನತಕ್ಕಂಥದ್ದು ಬಹಳ 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 ಪವರ್ಫುಲ್ ಆಗಿರ್ತಕ್ಕಂಥದ್ದು. ನಿಮ್ಮ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅಥವಾ ನಿಮ್ಮ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಗುರುಬಲ ಅನ್ನತಕ್ಕಂಥದ್ದು ತುಂಬ ಸಪೋರ್ಟ್ ಕೊಡುತ್ತೆ. ಸೊ ಅಂತಹ ಗುರು ಸಹಜ ಸ್ವಾಭಾವಿಕವಾಗಿಯೇ ಯಾವುದೇ ರಾಶಿಯವರಿಗಾಗಲಿ ಗುರುಗ್ರಹ ಸಹಜ ಸ್ವಾಭಾವಿಕವಾಗಿಯೇ ಅವನು ಸಂತಾನಕಾರಕನಾಗಿರ್ತಾನೆ. ಸೊ ಅದರಿಂದ ಕನ್ಯಾ ರಾಶಿಯವರಿಗೂ ಸಹ ಸಂತಾನ ಬೇಕು ಅಂದರೆ ಗುರುಬಲ ಅಥವಾ ಗುರುವಿನ ಅನುಗ್ರಹ ಅನ್ನುವಂಥದ್ದು ಬೇಕಾಗ್ತದೆ. ಅಷ್ಟಲ್ಲದೆ ಪರ್ಟಿಕ್ಯುಲರ್ ಆಗಿ ಕನ್ಯಾ ರಾಶಿಯವರಿಗೆ ಗುರುಗ್ರಹ ಚತುರ್ಥ ಸಪ್ತಮಾಧಿಪತಿಯಾಗಿರ್ತಾನೆ. ಈ ವರ್ಷ ಅಂತೂ ಕರ್ಮಸ್ಥಾನ, ನವೆಂಬರ್ ಡಿಸೆಂಬರ್ಲಿ ಲಾಭಸ್ಥಾನದಲ್ಲಿ ಇರ್ತಾನೆ. ಸೊ ಈ ಗುರುವಿನ ಆರಾಧನೆ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಪ್ರತ್ಯೇಕವಾಗಿ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಗುರು ಆರಾಧನೆಯಿಂದ ಏನೇನು ಬರ್ತದೆ ಸಿಗ್ತದೆ ಅನ್ನುವಂಥದ್ದು ನೋಡೋಣ. ನೀವು ಕನ್ಯಾ ರಾಶಿಯವರಾಗಿದ್ದು ವಿದ್ಯಾರ್ಥಿಗಳಾಗಿದ್ದು ಒಳ್ಳೆಯ ವಿದ್ಯೆ ಬೇಕು ನಿಮಗೆ ಅಂತಂದರೆ ಗುರುವಿನ ಆರಾಧನೆ ಬಹಳ ಮುಖ್ಯವಾಗಿರ್ತದೆ. ಚತುರ್ಥಾಧಿಪತಿ ಗುರು ನಿಮಗೆ. ಅಷ್ಟೇ ಅಲ್ಲ, ನೀವು ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ತಾಯಿಯವರ ಆರೋಗ್ಯ ಚೆನ್ನಾಗಿರಬೇಕು. ಎಲ್ಲರಿಗೂ ಇರುತ್ತೆ, ನಮ್ಮಮ್ಮ ಚೆನ್ನಾಗಿರಬೇಕು, ಎಲ್ಲರಿಗೂ ಇರುತ್ತಲ್ವಾ. ಸೊ ಗುರುಗ್ರಹ ಚೆನ್ನಾಗಿದ್ದರೆ ನಿಮ್ಮ ಜಾತಕದಲ್ಲಿ ಆವಾಗ ನಿಮ್ಮ ತಾಯಿಯವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾಕೆ? ಕನ್ಯಾ ರಾಶಿಯವರಿಗೆ ಚತುರ್ಥಾಧಿಪತಿ ಗುರುಗ್ರಹನಾಗಿರ್ತಾನೆ. ಅಥವಾ ನಿಮ್ಮ ಹಾಗೂ ನಿಮ್ಮ ತಾಯಿಯವ್ರ ನಡುವೆ ಯಾವುದೇ ಜಗಳ ಮನಸ್ತಾಪ, ನಿಮ್ಮ ತಾಯಿಯವ್ರ ಕಂಡ್ರೆ ನಿಮಗೆ ಸಿಟ್ಟು ಬರ್ತದೆ, ಅಥವಾ ನಿಮ್ಮನ್ನು ಕಂಡ್ರೆ ನಿಮ್ಮ ತಾಯಿಯವ್ರಿಗೆ ಸಿಟ್ಟು ಬರ್ತದೆ, ಏನೋ ಸ್ವಲ್ಪ ಜಗಳ ಮನಸ್ತಾಪಗಳಾಗ್ತಾ ಇದೆ, ನೀವು ಹೇಳ್ದಾಗ ಅಮ್ಮ ಕೇಳ್ತಾ ಇಲ್ಲ, ಅಮ್ಮ ಹೇಳ್ದಂಗೆ ನಿಮಗೆ ಕೇಳೋಕ್ಕಾಗ್ತಾ ಇಲ್ಲ, ಯಾರ್ಯಾರೋ ಏನೇನೋ ಮಾಡಿ ಒಟ್ಟ ಜಗಳ ಮನಸ್ತಾಪಗಳಾಗ್ತಾ ಇದೆ, ಅದೆಲ್ಲ ಸರಿ ಹೋಗಬೇಕು ಅಂದ್ರೂ ಗುರುಗ್ರಹ ಚೆನ್ನಾಗಿರ್ಬೇಕಾಗ್ತದೆ. ಅಷ್ಟೇ ಅಲ್ಲ, ನೀವು ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀಯರಾಗಿದ್ದರೆ ತವರು ಮನೆಯಿಂದ ನಿಮಗೆ ಅನುಕೂಲವಾಗಬೇಕು ಅಂದರೂ ಎಲ್ಲೋ ಒಂದು ಕಡೆ ಗುರುಗ್ರಹ ಚೆನ್ನಾಗಿರ್ಬೇಕಾಗ್ತದೆ. ಆಗ ತವರು ಮನೆಯಿಂದ ಸಪೋರ್ಟ್ ಬಹಳ ಚೆನ್ನಾಗಿ ಸಿಗ್ತದೆ ನಿಮಗೆ. ಯಾರಿಗೆ? ಕನ್ಯಾ ರಾಶಿಯವರಿಗೆ. ಅಷ್ಟೇ ಅಲ್ಲ, ಬಹಳ ಪ್ರಮುಖವಾಗಿ ಸಪ್ತಮಾಧಿಪತಿಯು ಗುರುಗ್ರಹನಾಗಿರ್ತಾನೆ. ಆದ್ದರಿಂದ ವಿವಾಹ, ಅವಿವಾಹಿತ ಕನ್ಯಾ ರಾಶಿಯವರಿಗೆ ವಿವಾಹವನ್ನ ಮಾಡಿಸ್ತಕ್ಕಂಥದ್ದು ಗುರುಗ್ರಹನಾಗಿರ್ತಾನೆ. ಅಷ್ಟೇ ಅಲ್ಲ, ಆಲ್ರೆಡಿ ಮದುವೆ ಆಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿಲ್ಲದೆ ಒಂದು ಅನ್ಯೋನ್ಯ ಸುಖ ದಾಂಪತ್ಯ ಜೀವನವನ್ನು ನಡೆಸಬೇಕು ಅಂದ್ರೆ ಅಲ್ಲಿಯೂ ಸಹ ಗುರುನೇ. ಗುರು ಗ್ರಹ ಚೆನ್ನಾಗಿದ್ರೆ ಕನ್ಯಾ ರಾಶಿಯವರ ಜಾತಕದಲ್ಲಿ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಫಾರ್ ಸಪೋಸ್ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ, ಕನ್ಯಾ ರಾಶಿ ಗುರು ಆರಾಧನೆ ಮಾಡಿ ದಾಂಪತ್ಯ
ಸರಿ ಹೋಗ್ತದೆ. ಸೊ ಹೀಗೆ ಗುರು ಬಹಳ ಪ್ರಮುಖನಾಗಿರ್ತಾನೆ. ನೀವು ಕನ್ಯಾ ರಾಶಿಯವರಾಗಿದ್ದು ನಿಮಗೆ ಒಂದು ವಿದೇಶ ಪ್ರಯಾಣ ಬೇಕು ಅಂದರೆ ಗುರುಗ್ರಹ ಚೆನ್ನಾಗಿರಬೇಕು. ನೀವು ಕನ್ಯಾ ರಾಶಿಯವರಾಗಿದ್ದು ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಬೇಕು ಅಂದರೆ ಗುರುಗ್ರಹ ಚೆನ್ನಾಗಿರಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಈ ವಿಡಿಯೋ ನಿಮ್ಮ ಹತ್ರ ಮಾಡಬೇಕಾದ್ರೆ ಗುರುಗ್ರಹ ನಿಮ್ಮ ರಾಶಿಗಿಂತ 10ನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿದ್ದಾನೆ. ಸೊ ನಿಮ್ಮ ಉದ್ಯೋಗ ರಿಲೇಟೆಡ್ ಅಂದರೆ ನೀವು ನಿರುದ್ಯೋಗಿ ಆಗಿದ್ದೀರಿ, ಉದ್ಯೋಗ ಬೇಕು ಅಂದ್ರೂ ಗುರು ಬೇಕು. ಆಲ್ರೆಡಿ ಉದ್ಯೋಗದಲ್ಲಿದ್ದೀರಾ, ಪ್ರಮೋಷನ್ ಇತ್ಯಾದಿ ಸ್ಯಾಲರಿ ಹೇಗೆ ಏನೇ ಬೇಕು ಅಂದ್ರೂ ಗುರು ಅನುಗ್ರಹ ಬೇಕಾಗುತ್ತೆ. ಯಾಕಂದ್ರೆ ಗುರು ಕರ್ಮಸ್ಥಾನದಲ್ಲಿದ್ದಾನೆ ಈಗ ಅಟ್ ಪ್ರೆಸೆಂಟ್. ಮುಂದಿನ ವರ್ಷ ತನಕ ಅಲ್ಲೇ ಇರ್ತಾನೆ, ನವೆಂಬರ್ ಡಿಸೆಂಬರ್ ಬಿಟ್ಟು ಮುಂದಿನ ವರ್ಷ ಮೇ ಜೂನ್ ತನಕ. ಸೊ ಹೀಗಿರುವಾಗ ಗುರುವಿನ ಪ್ರಾಮುಖ್ಯತೆ ತಂತಾನಾಗಿ ವೃದ್ಧಿ ಆಗ್ತದಲ್ವಾ. ಶುಭ ಕಾರ್ಯಗಳ ಮನೆಯಲ್ಲಿ ಏನೇ ಆಗಬೇಕು ಅಂದ್ರೂ ಗುರುಬಲ ಕೇಳ್ತೀವಿ. ಸೊ ಇಷ್ಟೆಲ್ಲ ಗುರು 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 ಅಂತಂದಾಗ ಗುರುಬಲ ಇದೆಯಾ ಕನ್ಯಾ ರಾಶಿಯವರಿಗೆ? ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಗುರು ಬಲವನ್ನ ಕನ್ಯಾ ರಾಶಿಯವರು ಪಡಿಬೇಕು ಅಂತಂದ್ರೆ ಏನು ಮಾಡಬೇಕು? ಯಾವುದಾದ್ರು ಒಂದು ಪರ್ವ ದಿವಸ ಅದು ಈ ಬಾರಿ ಇದೆ. ಜುಲೈ ತಿಂಗಳಲ್ಲಿ ಒಂದು ಅದ್ಭುತವಾದಂತಹ ದಿನ. ನೀವು ಗುರುವನ್ನ ಆರಾಧನೆ ಮಾಡಿ ಗುರು ಬಲವನ್ನ ಪಡೆಯಲಿಕ್ಕೋಸ್ಕರ, ಗುರು ಅನುಗ್ರಹವನ್ನ ಪಡೆಯಲಿಕ್ಕೋಸ್ಕರ ಒಂದು ದಿವಸ ಇದೆ. ಅದೇ ಜುಲೈ 10ನೇ ತಾರೀಕು. ಜುಲೈ 10ನೇ ತಾರೀಕು ಗುರುವಾರ, ಹುಣ್ಣಿಮೆ, ಗುರುಪೂರ್ಣಿಮೆ ಅವತ್ತಿನ ದಿವಸ. ಆಷಾಢ ಹುಣ್ಣಿಮೆಯನ್ನ ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ. ಆ ಅದ್ಭುತವಾದ ಗುರುಪೂರ್ಣಿಮೆಯ ದಿವಸ ನೀವು ಕನ್ಯಾ ರಾಶಿಯರು ಗುರುಗ್ರಹಕ್ಕೆ ವಿಶೇಷವಾಗಿ ಆರಾಧನೆ ಮಾಡಿದಾಗ, ಗುರುವಿನ ಆರಾಧನೆ ವಿಶೇಷ ಮಾಡಿದಾಗ ಆ ಗುರುಬಲ ಅಂತಕ್ಕಂಥದ್ದು ನಿಮಗೆ ಸದೃಢವಾಗಿ ಸಿಗ್ತದೆ. ಗುರುಬಲ ಇಲ್ಲದೆ ಹೋದಾಗಲೂ ಸಹ ಗುರುಪೂರ್ಣಿಮೆಗೆ ಗುರುವಿನ ಆರಾಧನೆ ಮಾಡಿದ್ರೆ 100% ನಿಮಗೆ ಗುರುಬಲ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಮಾಡ್ತದೆ. ಸೊ ಅದರಿಂದ ಇದರ ಬಗ್ಗೆ ಬಹಳ ವಿಶೇಷವಾಗಿ ಗಮನ ಹರಿಸಬೇಕು. ಬರೆದಿಟ್ಕೊಳ್ಳಿ ಕ್ಯಾಲೆಂಡರ್ನಲ್ಲಿ ಅಥವಾ ಮೊಬೈಲಲ್ಲಿ ಎಲ್ಲ ಕಡೆ ಡೇಟ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಜುಲೈ 10ನೇ ತಾರೀಕು ಗುರುವಾರ, ಗುರುಪೂರ್ಣಿಮೆ ಇರೋದ್ರಿಂದ ನೀವೇನಾದ್ರು ಉದ್ಯೋಗಗಳಾಗಿದ್ರೆ ಅವತ್ತಿನ ದಿವಸ ರಜೆ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಒಂದಿಷ್ಟು ಗುರು ಸನ್ನಿಧಾನಗಳನ್ನು ಹೇಳ್ತೇನೆ, ಅವತ್ತಿನ ದಿವಸ ಅಲ್ಲಿಗೆ ಹೋಗಿ. ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ, ಹೋಗಿ. ನೀವು ಜುಲೈ 10ನೇ ತಾರೀಕು ಗುರುವಾರದ ದಿವಸ ನೀವು ಗಾಣಗಾಪುರಕ್ಕೆ ಹೋಗಿ ದರ್ಶನ ಮಾಡಿ. ಗುರುಪೂರ್ಣಿಮೆ ದಿವಸ ದತ್ತಾತ್ರೇಯರ ದರ್ಶನ ಮಾಡಿ, ತುಂಬ ಅದ್ಭುತ. ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿ, ಬೃಂದಾವನ ದರ್ಶನ ಮಾಡಿ ಬನ್ನಿ. ಇಲ್ಲ ಸಾಗರಕ್ಕೆ ಹೋಗಿ ಶ್ರೀಧರ ಸ್ವಾಮಿಗಳ ಒಂದು ದರ್ಶನವನ್ನು ಮಾಡ್ಕೊಂಡು ಬರ್ಬೋದು. ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಇದೆ, ಅಲ್ಲಿ ದರ್ಶನ ತೀರ್ಥ ಸ್ನಾನ ಮಾಡ್ಕೊಂಡು ಬರಬಹುದು. ಶೃಂಗೇರಿಗೆ ಹೋಗಿ ಗುರು ಸನ್ನಿಧಾನಗಳು, ಇಲ್ಲ ನಿಮ್ಮ ಜನಾಂಗದ ಒಂದು ಗುರುಪೀಠ ಅಂತ ಇರುತ್ತೆ. ನೀವು ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮದೊಂದು ಜನಾಂಗ, ನಿಮ್ಮ ಜನಾಂಗಕ್ಕೆ ಒಂದು ಗುರುಪೀಠ ಅಂತ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಜುಲೈ 10ನೇ ತಾರೀಕು ಕಡ್ಡಾಯವಾಗಿ ನಿಮ್ಮ ಜನಾಂಗದ ನಿಮ್ಮ ಗುರುಪೀಠದಲ್ಲಿ ನಿಮ್ಮ ಗುರುಗಳ ಸನ್ನಿಧಾನ, ಅಲ್ಲಿಗೆ ಹೋಗಿ ಗುರುಗಳಿಗೆ ಯಥಾಶಕ್ತಿ ವಸ್ತ್ರ, ಹಣ್ಣು, ಹೂವು ಎಲ್ಲ ಏನಿದೆ ಕಾಣಿಕೆಯನ್ನು ಸಮರ್ಪಿಸಿ ಒಂದು ಪಾದಪೂಜೆಯನ್ನು ಮಾಡಿ ಗುರುವಿಗೆ ನಮಸ್ಕಾರ ಮಾಡಿ ಗುರುವಿನ ಮಂತ್ರಾಕ್ಷತೆ, ಆಶೀರ್ವಾದ ಮಂತ್ರಾಕ್ಷತೆಯನ್ನು ಪಡೆದು ಬನ್ನಿ. ಅದ್ಭುತವಾದಂತಹ ಗುರುಬಲ ನಿಮಗೆ ಸಿಗ್ತದೆ. ಹೋಗ್ಬೇಕು. ನೀವು ಜಾಬ್ ಮಾಡ್ತಿದ್ದೀರಾ, ಮೊದಲೇ ಪ್ಲಾನ್ ಮಾಡಿ ರಜಾ ಹಾಕ್ಕೊಂಡು 9ನೇ ತಾರೀಕೆ ಹೊರಟುಬಿಡ್ಬೇಕು. ಎಷ್ಟು ದೂರ ಆದರೂ ಪರವಾಗಿಲ್ಲ ಹೊರಟುಬಿಡ್ಬೇಕು. 10ನೇ ತಾರೀಕು ಅಲ್ಲಿರೋಂಗೆ ನೋಡ್ಕೊಳ್ಬೇಕು. ಇನ್ನು ಕೆಲವು ಹೇಳ್ತಾರುಗಳೇ ನಮ್ಗೆ ಹಂಗೆಲ್ಲ ದೂರ ಎಲ್ಲೂ ಹೋಗೋಕ್ಕಾಗಲ್ಲ, ನಮ್ದು ಯಾವ ಜನಾಂಗ ಗುರುಪೀಠ ನಮ್ದವೆಲ್ಲ ಏನೋ ನಾಲೆಡ್ಜ್ ಇಲ್ಲ ಅಥವಾ ಗೊತ್ತಿಲ್ಲ, ಇನ್ನೇನು ಮಾಡ್ಬೋದು ನಾವು ಅಂತಂದರೆ, ನಿಮ್ಮ ಏರಿಯಾಗಳಲ್ಲಿಯೇ ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ರಾಘವೇಂದ್ರ ಸ್ವಾಮಿ ಮಠ ಇರಬಹುದು, ಸಾಯಿಬಾಬಾ ಟೆಂಪಲ್ ಇರಬಹುದು. ಈ ಥರ ಗುರು ಸನ್ನಿಧಾನಗಳು ಯಾವ್ದಾದ್ರು ನಿಮ್ಮ ಏರಿಯಾದಲ್ಲಿ ಇರ್ತದೆ. ಖಂಡಿತವಾಗಿ ಅವತ್ತಿನ ದಿವಸ ಹೋಗೊಂದು ಕಾಲು ನೋವು ತನಕ ಒಂದು 28 ಪ್ರದಕ್ಷಿಣೆ ಮಾಡಿಕೊಂಡು ಒಂದು ಅಭಿಷೇಕನೋ ಪೂಜೆನೋ ಮಾಡಿ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಒಂದು 2 kg ಹಾಕಿ ಗಂಟು ಕಟ್ಟಿ ಉಳಿದಲ್ಲಿ ಅಡಿಕೆ, ದಕ್ಷಿಣೆ, ತೆಂಗಿನಕಾಯಿ, ತಾಂಬೂಲ ಸಹಿತ ಅಲ್ಲಿರೋ ಅರ್ಚಕರಿಗೆ ಅಥವಾ ಅಲ್ಲಿ ಗುರು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅದನ್ನೂ ಮಾಡಬಹುದು. ನೆನಪಿಟ್ಕೊಳ್ಳಿ, ಜುಲೈ 10ನೇ ತಾರೀಕು ಈ BP, ಶುಗರು ಮತ್ತೊಂದಿನೊಂದು ಆರೋಗ್ಯ ಬಾಧೆಗಳಿಲ್ಲ ಅಂದರೆ ಉಪವಾಸವನ್ನು ಮಾಡಿ, ಒಂದು ಹೊತ್ತಾದರೂ ಉಪವಾಸವನ್ನು ಮಾಡಿ. ಜುಲೈ 10ನೇ ತಾರೀಕು ಕಡ್ಡಾಯವಾಗಿ ನಾನ್ ವೆಜ್ ಇತ್ಯಾದಿಗಳನ್ನ ವರ್ಜೆ ಮಾಡಿ. ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ಬೇಡಿ ಅವತ್ತಿನ ದಿವಸ ಸಾತ್ವಿಕವಾದ ಆಹಾರ, ಅದು ಬೆಳಗ್ಗೆ ಒಂದು ಹೊತ್ತು ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಮನೆಯಲ್ಲಿಯೇ ನೀವು ಇದನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಕ್ಕಂಥವ್ರು ನಿಮ್ಮ ಮೊಬೈಲಲ್ಲಿ ಸ್ತೋತ್ರಮಾಲಾ ಅನ್ನುವ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅವತ್ತಿನ ದಿವಸ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಗುರು ಅಷ್ಟೋತ್ತರ ಪಠನೆ ಮಾಡ್ಕೊಳ್ಬಹುದು. ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ ಪಠನೆ ಮಾಡಬಹುದು, ದತ್ತಾತ್ರೇಯರ ಸ್ತೋತ್ರವನ್ನು ಪಠನೆ ಮಾಡಬಹುದು, ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರಗಳನ್ನ ಪಠನೆ ಮಾಡಬಹುದು, ಭಜನೆ ಮಾಡಬಹುದು. ಹೀಗೆ ಗುರುವಿನ ಆರಾಧನೆ ನೆನ್ಪಿಟ್ಕೊಳ್ಳಿ. ಅವತ್ತು ಜುಲೈ 10ನೇ ತಾರೀಕು ಇದನ್ನು ನೀವು ಮಾಡ್ತಾ ಇದ್ರೆ ನೀವು ಮನೆಯಲ್ಲಿ ತುಂಬ ಅದ್ಭುತವಾದಂತಹ ಗುರುವಿನ ಅನುಗ್ರಹವನ್ನು ನೀವು ಪಡ್ಕೊಳ್ಬಹುದಾಗಿರ್ತದೆ. ನೀವು ಎಲ್ಲ ಸಮಸ್ಯೆಗಳನ್ನ ಬದಿಗೊತ್ತು ಗುರುಬಲವನ್ನು, ಈ ಗೋಚಾರದ ಗುರುಬಲ ಇಲ್ಲದಿದ್ರೂ ಸಹ ಗುರುಪೂರ್ಣಿಮೆಯಂದು ಗುರುವಿನ ಆರಾಧನೆಯಿಂದ ಖಂಡಿತವಾಗಿ ನಿಮಗೆ ಗುರುಬಲ ಸಿಗ್ತದೆ. ಈಗ ನೀವು ದೊಡ್ಡವರಾಗಿದ್ದೀರಿ, ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ SSLC ನಿಮಗೆ ಪಾಠ ಮಾಡಿದವರು, PUC ಪಾಠ ಮಾಡಿದವರು, ಡಿಗ್ರಿಲಿ ಪಾಠ ಮಾಡಿದವರು, ಅಥವಾ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನಿಮಗೆ ಎಲ್ಲರೂ ಮಧ್ಯದಲ್ಲಿ ಪಾಠ ಮಾಡಿದಂತಹ ಗುರುಗಳು ನಿಮಗೆ ಪರಿಚಯ ಇದ್ದಾರೆ, ಅವರು ಎಲ್ಲಿದ್ದಾರೆ ಎಲ್ಲ ಗೊತ್ತಿದೆ
ನಿಮಗೆ. ಈಗ ನೀವು ದೊಡ್ಡವರಾಗಿರ್ಬೋದು, ಅವರು ವಯೋವೃದ್ಧರಾಗಿರ್ಬೋದು, ಅವ್ರನ್ನ ಹೋಗಿ ಭೇಟಿ ಮಾಡಿ ಅವರಿಗೆ ವಸ್ತ್ರಾದಿಗಳನ್ನು ಕೊಟ್ಟು ಹಣ್ಣುಗಳನ್ನು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮಗೆ ಪಾಠ ಮಾಡಿದಂತಹ ಗುರುಗಳು ಇವತ್ತಿನ ದಿವಸ ಸಮಾಜದಲ್ಲಿ ನೀವು ತಲೆ ಎತ್ಕೊಂಡು ತಿರುಗೋಕೆ, ನೀವೊಂದು ಉದ್ಯೋಗ ಮಾಡಲಿಕ್ಕೆ ಅನುಕೂಲವಾಗುವ ರೀತಿ ನಿಮಗೆ ಪಾಠ ಮಾಡಿದ ಗುರುಗಳ ಕಾಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ. ಖಂಡಿತವಾಗಿ ನಿಮಗೆ ಗುರುಬಲ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ಇದರ ವಿಶೇಷವಾದಂತಹ ಸನ್ನಿಧಾನಗಳು, ವಿಶೇಷವಾದಂತಹ ಪರಿಹಾರಗಳನ್ನು ನೀವೊಂಚೂರು ಮುತುವರ್ಜಿ ವಹಿಸಿ ಹೋಗಿದ್ರೆ ನಿಮಗೆ ಗುರುಬಲ ಅನ್ನತಕ್ಕದ್ದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಇಲ್ಲ ಗುರುಗಳೇ, ನಾವು ಎಲ್ಲಿಗೂ ಹೋಗ್ಲಿಕ್ಕೂ ಆಗಲ್ಲ, ಮನೇಲೂ ಮಾಡ್ಲಿಕ್ಕಾಗಲ್ಲ, ಇನ್ನೂ ಒಂದು ವಿಶೇಷವಾದ ಹಾಗೂ ಸಿಂಪಲ್ ಆದ ಏನು ಹೆಚ್ಚಿನ, ಯಾಕೆಂದರೆ ಭಾಳ ಜನಕ್ಕೆ ರಜಾ ಸಿಗಲ್ಲ, ಭಾಳ ಜನಕ್ಕೆ ಅಂಗಡಿ ಮತ್ತೊಂದು ಸಾಲ ಇದು ಏನೇನೋ ಸಮಸ್ಯೆಗಳು ಎಲ್ಲ ಸಿಗಾಕೊಂಡಿದ್ರೆ ಟೈಟ್ ಆಗಿಬಿಟ್ಟಿದೆ ಶೆಡ್ಯೂಲು, ಯಾರಿಗೂ ಎಲ್ಲಿಗೂ ಅಲ್ಲಾಡೋಕ್ಕಾಗ್ತಾ ಇಲ್ಲ. ಆದರೂ ಸಹ ಪರಿಹಾರ ಎಲ್ಲರಿಗೂ ಬೇಕು. ಆ ಸಿಂಪಲ್ ಬಟ್ ವಿಶೇಷವಾದ ಪರಿಹಾರ ನಾವು ನಿಮಗೋಸ್ಕರ ಮಾಡ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ನಿಮ್ಮೆಲ್ಲರ ಗುರುದೋಷಗಳು ಪರಿಹಾರವಾಗಿ ಗುರುಬಲ ನಿಮಗೆ ಪ್ರಾಪ್ತಿ ಅಂದರೆ ಸಿಗಬೇಕು ಅನ್ನುವ ಕಾರಣಕ್ಕೆ, ಕಣ್ಣಿಗೆ ಕಾಣಿಸದೆ ಕೈಗೆ ಸಿಗ್ತಾ ಇಲ್ಲ ಅಂತಲೋ ಅಥವಾ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅವಕಾಶಗಳು ಅನ್ನೋ ರೀತಿಯಲ್ಲೋ ಏನೋ ನಮಗೆ ಒಟ್ಟಾಗಿ ಗುರುಬಲ ಕೆಲಸ ಆಗಲಿಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು, ಅಥವಾ ಗುರುಬಲ ಕಳ್ಕೊಂಡಿದ್ರು ಕೂಡ ಗುರುಬಲ ಇಲ್ಲದೇ ಇದ್ರು ಗೋಚಾರದಲ್ಲಿ ಬಟ್ ಗುರುವಿನ ಅನುಗ್ರಹ ಚೆನ್ನಾಗಿ ಸಿಗಬೇಕು ಅನ್ನೋವಂಥವರಿಗೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ, ಯಾಕೆಂದರೆ ಗುರುಪೂರ್ಣಿಮೆ ವಿಶೇಷವಾಗಿ ಈ ಗುರುಪಾದುಕೆಗಳು ಅನ್ನುವ ರೀತಿಯಲ್ಲಿ 2 ಪಾದುಕೆಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಸ್ಕ್ರೀನ್ ಮೇಲೆ ಸಹ ಕಾಣಬಹುದು. ಈ ವಿಶೇಷವಾದಂತಹ ಪಾದುಕೆಗಳನ್ನು ನಾವು ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ದೇವರ ಮನೆಯಲ್ಲಿ ಈ ಗುರುಪಾದುಕೆಗಳು, ಯಾಕೆಂದರೆ ಗುರುಪೂರ್ಣಿಮೆಯ ದಿವಸ ಗುರುವಾರ ಗುರುಪೂರ್ಣಿಮೆಯ ದಿವಸ ಗುರು ಶಾಂತಿ ದತ್ತಾತ್ರೇಯರ ಹೋಮಗಳನ್ನೇ ಮಾಡಿ ಎನರ್ಜೈಸ್ ಆದಂತಹ ಪಾದುಕೆಗಳು ನಿಮ್ಮ ಮನೆಯಲ್ಲಿದ್ದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಸಿಗುತ್ತದೆ ಅನ್ನುವಂತಹ ಕಾರಣಕ್ಕೆ ಖಂಡಿತವಾಗಿ ಈ ಗುರುಪಾದಗಳು ನಿಮ್ಮ ಮನೆಯಲ್ಲಿರಲಿ. ಮಂತ್ರಾಕ್ಷತೆಯನ್ನು ಹಾಕಿ ಕಳಿಸ್ಕೊಡ್ತೇವೆ ನಿಮಗೆ. ಖಂಡಿತವಾಗಿ ಗುರುಪಾದಗಳನ್ನ ನಿಮ್ಮ ಮನೆಯಲ್ಲಿರಿ. ಅಷ್ಟೇ ಅಲ್ಲ, ಬರೀ ಗುರುಪಾದಕೆಗಳನ್ನು ಕೊಡ್ತಾ ಇರ್ತಂದು ಸಹಸ್ರ ಗುರು ಶಾಂತಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಬಹಳ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂದ್ರೆ ನೀವು ಅಡಮಾನ ಇಟ್ಟಂತಹ ಬಂಗಾರವು ಬಿಡಿಸ್ಕೊಂಡು ಬರುವಂಗಾಗಿರ್ಬೇಕು, ಕಳ್ಕೊಂಡ ಬಂಗಾರ ಮರಳಿ ಪಡ್ಕೊಳ್ಳುವಂಗಾಗಬೇಕು, ಅಥವಾ ನೀವು ಸಂಪಾದನೆ ಮಾಡಾರು ಬಂಗಾರಗಳನ್ನ ಸಂಪಾದನೆ ಮಾಡಬೇಕು. ಇವತ್ತು ಗ್ರಾಮ್ ಬಂಗಾರ 9-10 ಸಾವಿರ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಬಂಗಾರವನ್ನು ಸಂಪಾದನೆ ಮಾಡುವ ಆ ಒಂದು ಅನುಕೂಲಗಳು ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸಾಲಬಾಧಗಳು ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಎಲ್ಲ ವಿಶೇಷವಾದ ಹೋಮಗಳಿದೆ. ಈ ಎಲ್ಲ ವಿಶೇಷವಾದಂತಹ ಹೋಮಗಳೆಲ್ಲ ಎನರ್ಜೈಸ್ ಮಾಡ್ತಕ್ಕಂಥ ಬಹಳ ವಿಶೇಷವಾದ ಪ್ರಸಾದ ಧನಾಕರ್ಷಕ ಮಣಿ. ಈ ವಿಶೇಷವಾದ ಒರಿಜಿನಲ್ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಗುರುಪಾದಿಕೆಗಳ ಜೊತೆ ಕೊಡ್ತಾ ಇದ್ದೇವೆ. ಸೊ ಬಹಳ ವಿಶೇಷವಾಗಿ ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ದಿವಸ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಗುರುಪಾದಿಕೆಗಳನ್ನು ಅದರ ಸಹಿತವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹಾಗೂ ವಿಶೇಷವಾದ ಋಣಬಾಧ ಅಂದರೆ ನಿಮಗೆಲ್ಲ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಮಾಡಿ ವಿಶೇಷವಾದ ಈ ಧನಾಕರ್ಷಕ ಮಣಿ ನಿಮ್ಮ ವ್ಯಾಪಾರಾಭಿವೃದ್ಧಿಗಳಾಗಬೇಕು ಅಂತ ಧನಾಕರ್ಷಕ ಮಣಿ ರಾ ಪೈರೇಟ್ ನಿಮಗೆ ಕೊಡ್ತಾ ಇದ್ದೇವೆ. ನಿಮಗೆ ನಿಮ್ಮಲ್ಲಿ ಇಟ್ಕೊಳ್ಳೋಕ್ಕಾದ್ರೆ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದುಡ್ಡಿನ ಜೊತೆಗೆ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು. ಅದ್ಭುತವಾದ ಪರಿಹಾರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರದ್ದೆಲ್ಲರೂ ಹೆಸರನ್ನ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಹಾಗೂ 10:30ಯಿಂದ ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಈ ಎಲ್ಲ ಪ್ರಸಾದಗಳು ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಆಗ್ತದೆ. ಸೊ ನಿಮಗೆಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ, ಗುರುಪಾದಿಕೆಗಳು ಜೊತೆಗೆ ಈ ವಿಶೇಷವಾದ ಧನಾಕರ್ಷಕ ಮಣಿ ಇದನ್ನೆಲ್ಲ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಎಲ್ಲರ ಮೇಲೂ ಸಹ ಗುರುಗನ ಅನುಗ್ರಹವಾಗಲಿ. ನಿಮ್ಮೆಲ್ಲರಿಗೂ ನಿಮ್ಮ ನಿಮ್ಮ ಆರಾಧ್ಯ ಗುರುಗಳ ಖಂಡಿತವಾಗಿ ಅನುಗ್ರಹವಾಗಲಿ. ನಿಮ್ಮೆಲ್ಲರ ಕಷ್ಟ ನಷ್ಟಗಳು ಪರಿಹಾರವಾಗಲಿ. ಗುರು ಬಲ ಇರೋರಿಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡಲಿ. ಇಲ್ಲದೆ ಇರತಕ್ಕಂಥವ್ರಿಗೂ ಸಹ ಗುರುವಿನ ಅನುಗ್ರಹದಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗುರುವಿನ ಅನುಗ್ರಹ ನಿಮಗೆ
ನಿಮಗೆ ಖಂಡಿತವಾಗಿ ಸಿಗಲಿ. ಒಟ್ಟಿನಲ್ಲಿ ಎಲ್ಲರೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂತ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.